ಪ್ರಸ್ತುತ ನಡೆಯುತ್ತಿರುವ ತಮಿಳುನಾಡು ಪ್ರೀಮಿಯರ್ ಲೀಗ್ನಲ್ಲಿ ಪಂದ್ಯದಲ್ಲಿ ಭಾರತ ತಂಡದ ಮಾಜಿ ಸ್ಟಾರ್ ಬೌಲರ್ ಅಶ್ವಿನ್ ಅವರು ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಅಶ್ವಿನ್ ವಿರುದ್ಧ ಮದುರೈ ಪ್ಯಾಂಥರ್ಸ್ ತಂಡ ಆರೋಪ ಮಾಡಿದೆ. ಜೂನ್ 14ರಂದು ಅಶ್ವಿನ್ ಇರುವ ತಂಡ ದಿಂಡಿಗಲ್ ಡ್ರ್ಯಾಗನ್ಸ್ ಮತ್ತು ಮದುರೈ ಪ್ಯಾಂಥರ್ಸ್ ನಡುವೆ ಪಂದ್ಯ ನಡೆದಿತ್ತು. ಆ ಪಂದ್ಯದಲ್ಲಿ ಅಶ್ವಿನ್ ಮತ್ತು ಅವರ ಫ್ರಾಂಚೈಸಿಯವರು ಬಾಲನ್ನು ವಿರೂಪಗೊಳಿಸಿದ್ದಾರೆ ಎಂದು ಮದುರೈ ಪ್ಯಾಂಥರ್ಸ್ ಆರೋಪಿಸಿದ್ದಾರೆ. ಟಿಎನ್ಪಿಎಲ್ ಆಡಳಿತ ಮಂಡಳಿಗೆ ದೂರು ಸಲ್ಲಿಸಿದೆ. ಬಾಲನ್ನು ಭಾರವಾಗಿಸಲು ರಾಸಾಯನಿಕವಾಗಿ ಸಂಸ್ಕರಿಸಿದ ಟವಲ್ಗಳನ್ನು ಬಳಸಲಾಗಿದೆ. ಹೀಗಾಗಿ ಬಾಲನ್ನು ಹೊಡೆದಾಗ ಲೋಹೆಯ ಶಬ್ದ ಕೇಳಿಬಂದಿದೆ ಎಂದು ತಂಡವು ಆರೋಪಿಸಿದೆ. ಆರೋಪಗಳಿಗೆ ಪೂರಕವಾದ ಪುರಾವೆಗಳನ್ನು ಒದಗಿಸುವಂತೆ ಟಿಎನ್ಪಿಎಲ್ ಆಡಳಿತವು ತಂಡಕ್ಕೆ ಸೂಚಿಸಿದೆ.